ಆನ್ ಮಾಡಿದ್ರಾ? ಹಾಂ. ಸ್ನೇಹಿತರೆ, ಇವತ್ತು ಕೆಲಸದ ಕಾರಣ ರಸ್ತೆಯಲ್ಲಿ ತೆರಳಬೇಕಾದ್ರೆ ಒಂದು ರೈತರ ಪ್ರತಿಭಟನೆನ ನೋಡಿದೆ DC ಆಫೀಸ್ ಹತ್ರ. ಇಲ್ಲಿ ನೋಡಿ, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಎರಡು ಭಾವಚಿತ್ರ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತ ಈ ದೇಶದ ಬೆನ್ನೆಲುಬು, ಕಾರ್ಮಿಕರು ಈ ದೇಶದ ಒಂದು ಶಕ್ತಿ ಅಂತ ಹೇಳ್ತೀವಿ. ಇವಾಗ ಇವರ ಬೇಡಿಕೆ ಏನಿದೆ ಅದು ಉದ್ದೇಶ ಎಲ್ಲ ಗೆಲ್ಲಿ ಅಂತ ಹೇಳ್ತಾ, ಮತ್ತು ಗಾಂಧೀಜಿಯವರ ಫೋಟೋ ಇಟ್ಟಿದ್ದಾರೆ. ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹನೀಯರು, ಮತ್ತು ಈ ದೇಶಕ್ಕೆ ಒಂದು ಸಂವಿಧಾನ ಕೊಡುವ ಮುಖಾಂತರ ಸಂವಿಧಾನ ಶಿಲ್ಪಿ ಅಂತ ಹೆಸರು ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಸಂವಿಧಾನ ಉತ್ತಮವಾದಂಥ ಗ್ರಂಥ, ಆದರೆ ಪಾಲಿಸುವಂಥ ವ್ಯಕ್ತಿಗಳು ಉತ್ತಮವಾಗಿ ಬರಲಿಲ್ಲ ಅಂದರೆ ಸಂವಿಧಾನಕ್ಕೆ ಮಹತ್ವ ಸಿಗೋದಿಲ್ಲ ಅಂತ. ನಮ್ಮ ಈ ಒಂದು ಈಗಿನ ಪರಿಸ್ಥಿತಿ ಕೆಲವೊಂದು ನೋಡಿದ್ರೆ, ತೀರ್ಮಾನ ತಗೊಳ್ಳೋವಂಥವ್ರಿಗೆ ಹೋಲಿಸಿ ಮಾತಾಡೋದಾದರೆ, ಸಂವಿಧಾನ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಶಪಥ ಮಾಡ್ತಾರೆ, ಆದರೆ ಸಂವಿಧಾನ ಬಾಹಿರವಾಗಿ ಕಾರ್ಯ ಮಾಡ್ತಾರೆ. ಈ ಒಂದು ಪರಿಸ್ಥಿತಿಗೆ ಇವ್ರಿಗೆ ತಂದು ಬೀದಿಲಿ ಕೂರಿಸಿರೋಂತಹ ಒಂದು ಪರಿಸ್ಥಿತಿ ನೋಡಿದ್ರೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಮಾತು ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಳುವಂಥ ಮಾತು ನುಡಿಯೊಂದು ಪರಿ ನಡೆಯೊಂದು ಪರಿ, ಅಂತರಂಗ ಶುದ್ಧವಿಲ್ಲದಿದ್ದರೆ ಮೆಚ್ಚನು ಪರಮಾತ್ಮ ಅಂತ ಬಸವಣ್ಣನವ್ರು ಹೇಳಿದ್ದಾರೆ. ಬಹುಶಃ ಮಾತು ಎಷ್ಟು ಮಟ್ಟಿಗೆ ಹೋಲುತ್ತೆ ಅಂದರೆ, ಮುಂದೆ ಒಂದು ಬಂದು ಹೇಳ್ತಾರೆ, ಚುನಾವಣೆ ಸಂದರ್ಭದಲ್ಲಿ ನಾವು ನಿಮ್ಮನ್ನೆಲ್ಲ ಕಾಪಾಡ್ತೀವಿ, ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ ಅಂತ. ವಾಸ್ತವದಲ್ಲಿ ತಂದು ಇವ್ರನ್ನ ಬೀದಿಲಿ ಪ್ರತಿಭಟನೆ ಮಾಡೋ ಸ್ಥಿತಿಲಿ ಇಲ್ಲಿ ಎಷ್ಟೋ ಜನ ವಯಸ್ಸಾದವರು ಇದ್ದಾರೆ, ಮಹಿಳೆಯರಿದ್ದಾರೆ, ಮಹಿಳಾ ಸಬಲೀಕರಣ ಅಂತ ಎಲ್ಲ ಹೇಳ್ತಾರೆ. ಶ್ರೀ ಶಕ್ತಿ, ನಾರಿ ಶಕ್ತಿ, ಈ ಶಕ್ತಿ, ಆ ಶಕ್ತಿ, ಎಲ್ಲ ಶಕ್ತಿನ ತಂದು ಇಲ್ಲಿ ಬೀದಿಲಿ ಕೂರಿಸಿದಾರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನಾದರೂ ಕೂಡ ಕೇಳ್ತೀನಿ. ಬಹುಶಃ ಇಂಥ ವ್ಯಕ್ತಿಗಳ ಹತ್ರ ಏನಿರುತ್ತೆ, ಹೋರಾಟದ ಮನೋಭಾವ ಒಂದು ಇರುತ್ತೆ ಬಿಟ್ಟರೆ, ಸರ್ಕಾರ ಇಲ್ಲಿ ತಕ್ಷಣಕ್ಕೆ ಬಂದು ನಿಮ್ಮ ಅಹವಾಲು ಏನು, ನಿಮ್ಮ ಸಮಸ್ಯೆ ಏನು ಅಂತ ಆಲಿಸುವಂಥ ಒಂದು ಅಧಿಕಾರಿ ಹೊಂದ್ಕೊಂಡಿಲ್ಲ, ಪಡ್ಕೊಂಡಿಲ್ಲ ಅಂದರೆ ನಾವು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ಅಂತ ಅನುಮಾನ ಹುಟ್ಟುತ್ತೆ. ಅದೇ ಉಳ್ಳವರಿದ್ದರೆ ಅವ್ರ ಹತ್ರನೇ ಕಾರು, ಅವ್ರ ಹತ್ರನೇ ಆಡಳಿತ ವ್ಯವಸ್ಥೆ ಎಲ್ಲ ಅವ್ರ ಮನೆ ಬಾಗಿಲು ಹೋಯ್ತೆ. ರೈತರ ಪರ ಬರ್ತಾರೆ ಯಾರಾದರೂ? ಯಾವಾಗ ಓಟ್ ಕೇಳಕ್ಕೆ? ನಿಜವಾಗ್ಲೂ ನೊಂದವ್ರ ಪರ ನ್ಯಾಯ ಕೊಡಿಸೋ ಅಂಥ ವ್ಯಕ್ತಿಗಳು ಯಾರು ಶಾಸಕರಿದ್ದಾರೆ, ಯಾರು ಸಂಬಂಧಪಟ್ಟಂಥ ಜವಾಬ್ದಾರಿಯುತ ಅಧಿಕಾರಿಗಳಿದ್ದಾರೆ, ಅವ್ರು ಬರಲಿ, ನಿಮ್ಮ ಬೇಡಿಕೆ ಏನಿದೆ ಅದು ಈಡೇರಲಿ ಅಂತ ನಾನಾದರೂ ಭಾವಿಸ್ತೀನಿ. ಒಳ್ಳೆಯದಾಗಲಿ ನಿಮ್ಗೆಲ್ಲರಿಗೂ. ರೈತರಿಗೆ, ರೈತರಿಗೆ, ಅನ್ನದಾತ ರೈತನಿಗೆ.